ಅತಿಥಿ ಶಿಕ್ಷಕರ ಆಗಿ ಸೇವೆ ಮಾಡ್ತಾ ಇರತಕ್ಕಂತ ತಾವೆಲ್ಲರೂ ಕೂಡ ಬೆಂಗಳೂರಿಗೆ ಬಂದಿದ್ದೀರಿ. ನಿಮ್ಮ ಅಧ್ಯಕ್ಷರು, ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಚಿತ್ರಲೇಖ, ರಾಜಗೋಪಾಲ್ ಮತ್ತು ಒಂದು ತಂಡ ನಿನ್ನೆ ನನ್ನನ್ನು ಬಂದು ಭೇಟಿ ಮಾಡಿದ್ರು. ಸಮಸ್ಯೆಗಳನ್ನೆಲ್ಲ ನನಗೆ ವಿವರಿಸಿ ಕೇಳಿದ್ರು. ಆ ವಿಚಾರಗಳನ್ನ ತಾವು ಈ ಪತ್ರದಲ್ಲೂ ಕೂಡ ನಮೂದು ಮಾಡಿದ್ದೀರಿ. ಮಾನ್ಯ ಅಧ್ಯಕ್ಷರು ಇವೆಲ್ಲವನ್ನು ನೋಡಿದ ತಕ್ಷಣನೇ ತಮಗೆ ಕೇಳಿದ್ರು, ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ರವರು ಯಾವ ಯಾವ ವಿಚಾರದಲ್ಲಿ ಹೋರಾಟ ಮಾಡಿದ್ರೋ ಆ ಸಮಸ್ಯೆಗಳಿಗೆ ಪರಿಹಾರ ಕೊಡಬೇಕು ಅಂತೇಳಿ ಸಂವಿಧಾನ ಅನ್ಯಾಯ ಆಗ್ಬಾರ್ದು. ಆದ್ರಿಂದ ನೀವು ಏನೇನಿಲ್ಲಿ ಕೇಳಿದ್ದೀರಿ ನಮಗೆ ಸಹಮತ ಇದೆ. ನಾವಿದನ್ನ ಈಗ ಸದನ ಪ್ರಾರಂಭ ಆಗ್ತದೆ, ಬಜೆಟ್ ಸೆಷನ್ ಈಗ ಸ್ಟಾರ್ಟ್ ಆಗ್ತದೆ, ಅಲ್ಲಿಯೂ ಕೂಡ ಹೋರಾಟ ಮಾಡ್ತೇವೆ. ನಾನು ನೆನ್ನೆನೆ ಹೇಳಿದ್ದೇನೆ ನಿಮಗೆ, ತಕ್ಷಣ ನಾಳೆನೆ ಪತ್ರ ಬರೀತೀನಿ ಅಂತ. ಇವತ್ತು ನಾನು ಚೀಫ್ ಸೆಕ್ರೆಟರಿಗೂ ಒಂದು ಪತ್ರ ಬರೀತೇನೆ, ಮಾನ್ಯ ಮುಖ್ಯಮಂತ್ರಿಗಳಿಗೂ ಬರೀತೇನೆ, ನಿಮ್ಮ ಶಿಕ್ಷಣ ಸಚಿವರಿಗೂ ಕೂಡ ಬರೀತೇನೆ. ಅನೇಕರು ಇವತ್ತು 43,000 ಶಿಕ್ಷಕರು ಈ ರೀತಿ ಕೆಲಸ ಮಾಡ್ತಾರೆ. ನಿಮಗೆ ಮಾತ್ರ ಅನ್ಯಾಯ ಆಗಿದೆ ಅಂತ ತಿಳ್ಕೊಬೇಡಿ. ಈಗ ತಾನೇ ನನ್ನ ಕಚೇರಿಯಲ್ಲಿ ಕುಳಿತಿದ್ದೆ, ಇನ್ನೊಂದು ತಂಡ ಬಂದಿತ್ತು. ಸರ್, ನಮಗೆ 7 ತಿಂಗಳಾಗಿದೆ ಸಂಬಳ ಬಂದಿಲ್ಲ ಅಂತ. ಯಾರಂತಂದ್ರೆ ತಾಲೂಕ್ ಆಫೀಸಲ್ಲಿ, ಸಬ್ ರಿಜಿಸ್ಟರ್ ಆಫೀಸ್ಗಳಲ್ಲಿ, ಕಚೇರಿಗಳಲ್ಲಿ ಡಾಟಾ ಎಂಟ್ರಿ ಆಪರೇಟರ್ಸ್ ಅಂತ ಇವರು ತಗೊಂಡಿದ್ದಾರೆ. ಅವ್ರಿಗೂ ಕೂಡ 7-8 ತಿಂಗಳಿಂದ ಸಂಬಳ ಬಂದಿಲ್ಲ. ಇವ್ರು ಎಲ್ಲಿ ಸೋರಿಕೆ ಆಗ್ತಾ ಇದೆ ಗೊತ್ತಿಲ್ಲ. ದೊಡ್ಡ ತಿಮಿಂಗಲ್ಗಳು ಸೇರ್ಕೊಂಡಿವೆ. ಗ್ಯಾರಂಟಿ 5 ಗ್ಯಾರಂಟಿ ಹೇಳಿದ್ರು, ಒಂದು ಗ್ಯಾರಂಟಿನೂ ಸೇರಿಲ್ಲ 6 ತಿಂಗಳಿಂದ. ಇದು ಕೂಡ ನಮ್ಮ ಹೋರಾಟ ಇದೆ. ಇದರ ಜೊತೆಗೆ ಅನೇಕ ಸಮಸ್ಯೆಗಳನ್ನು ನೀವು ಕೇಳಿದ್ದೀರಿ. ಇವೆಲ್ಲಕ್ಕೂ ಕೂಡ ಸರ್ಕಾರ ಉತ್ತರ ಕೊಡಬೇಕು. ಕಳೆದ ತಿಂಗಳು ಮಾನ್ಯ ಅಧ್ಯಕ್ಷರು ದೊಡ್ಡ ಸಭೆಯನ್ನು ಇಲ್ಲೇ ಉದ್ದೇಶಿಸಿ ಮಾತನಾಡಿ, ಈ ಹಳ್ಳಿಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಹೆಣ್ಣು ಮಕ್ಕಳು, ಇದರಲ್ಲಿ ಅಂಗನವಾಡಿಯಲ್ಲಿ ಆಶಾ ಕಾರ್ಯಕರ್ತರು, ಅಂಗನವಾಡಿ ಗ್ಯಾರಂಟಿ 5 ಆಯ್ತು, 6ನೇ ಗ್ಯಾರಂಟಿ ಯಾರಿಗಾದ್ರೂ ಕೊಡ್ತೀವಿ ಅಂತಂದ್ರೆ ಅದು ಅಂಗನವಾಡಿ ಟೀಚರ್ಸ್ ಅಂತ ಹೇಳಿ. 7ನೇ ಗ್ಯಾರಂಟಿ ಯಾವುದು ಅಂತಂದ್ರೆ ಆಶಾ ಕಾರ್ಯಕರ್ತರು. 8ನೇ ಗ್ಯಾರಂಟಿ ಯಾವುದು ಅಂತಂದ್ರೆ ಈ ಅತಿಥಿ ಶಿಕ್ಷಕರು ಅಂತೇಳಿ. ಅವರು ಇದನ್ನು ತೆಗೆದು ನೋಡಿ. ನೀವು ಕೂಡ ಅವ್ರು ಯಾಮಾರಿಸಿದ್ರು ಅಂತ ನೀವು ಯಾಮಾರಿ ಬಿಟ್ಟಿದ್ದೀರಿ ಕಳೆದ ಚುನಾವಣೆಯಲ್ಲಿ ಅಲ್ವಾ? ಅರೆ, ಸುಳ್ಳು ಆಶ್ವಾಸನೆಗೆ ನೀವು ಕೂಡ ಹಿಂಗ್ ಜಾರಿ ಬಿದ್ದು ಬಿಟ್ರೆ ನಮ್ ಗತಿ ಏನಾಗ್ಬೇಕು? ನಮ್ ಕಡೆನೂ ಸ್ವಲ್ಪ ನೋಡ್ಬೇಕು ನೀವೆಲ್ಲ. ಆದ್ರೆ ಇವತ್ ಏನಾಗಿದೆ, ಅಧಿಕಾರ ಹೇಗಾದ್ರೂ ಮಾಡಿ ಹಿಡಿದು ಬಿಡ್ಬೇಕು ಅನ್ನೋದು ಕಾರಣದಿಂದ ಅನೇಕ ಸುಳ್ಳುಗಳನ್ನ ಹೇಳಿ ಇವತ್ತು ಅಧಿಕಾರದಲ್ಲಿ ಕುಳಿತಿದ್ದಾರೆ. ಈಗ ನಿಮ್ಗೆ ಅನಿಸ್ತಾ ಇದೆ, ಅರೆ ನಮ್ಮನ್ನು ಜಾರಿ ಬೀಳಿಸಿದ್ರು, ವಂಚನೆ ಮಾಡಿದ್ರು, ಮೋಸ ಮಾಡಿದ್ರು, ಏನಪ್ಪ ಮಾಡೋದು. ಈಗ ನೀವು ಯಾರ ಮಾತಿಗೆ, ಯಾರ ಸುಳ್ಳುಗಳಿಗೆ ನೀವು ಜಾರಿ ಬಿದ್ರೋ ಈಗ ಅವ್ರ ವಿರುದ್ಧ ನೀವು ಹೋರಾಟಕ್ಕೆ ನಿಲ್ಲುವಂತ ಪರಿಸ್ಥಿತಿ ಬಂದಿದೆ. ನಾವು ಸುಳ್ಳು ಆಶ್ವಾಸನೆಗಳನ್ನ ಕೊಡೋರಲ್ಲ. ಕೈಲಾದ್ರೆ ಮಾಡ್ತೇವೆ, ಇಲ್ಲ ಅಂತಂತಂದ್ರೆ ಏನ್ ಹೇಳ್ಬೇಕೋ ಅಷ್ಟಕ್ಕೆ ಹೇಳ್ತೇವೆ. ನೀವು ಕಾನೂನು ಪ್ರಕಾರನೇ ಕೇಳ್ತಾ ಇದ್ದೀರಿ. ಆದ್ರಿಂದ ಇದರಲ್ಲಿ ಏನು ಸಮಸ್ಯೆ ಇಲ್ಲ. ಇದನ್ನ ನಾವು ಈ ಸರ್ಕಾರದ ಗಮನ ಸೆಳೆಯತಕ್ಕಂತ ಕೆಲಸವನ್ನ ನಾವು ಮತ್ತೆ ಅಧ್ಯಕ್ಷರು ಕೂಡ ಮಾಡ್ತೇವೆ. ನನ್ನೊಬ್ಬನ್ನೇ ಕರೆದ್ರಿ ನೀವು, ನಾನು ಬರ್ತೇನೆ ಅಂದೆ. ಅಲ್ಲೇ ಕುಳಿತು ಅವ್ರಿಗೆ ಹೇಳಿದೆ, ನಮ್ಮ ಅಧ್ಯಕ್ಷರನ್ನ ಕರ್ಕೊ ಬರ್ತೇನೆ, ಅವರು ಮಾತಾಡ್ಬೇಕು. ಯಾಕಂದ್ರೆ ಪಕ್ಷವಾಗಿ ನಿಮಗೆ ನಾವು ಸಪೋರ್ಟ್ ನಿಲ್ತೇವೆ, ವ್ಯಕ್ತಿಯಾಗಿ ಅಲ್ಲ. ಇಡೀ ಪಕ್ಷ ನಿಮ್ಮ ಸಪೋರ್ಟ್ಗೆ ಇವತ್ತು ಬಂದಿದೆ. ಅದಕ್ಕೆ ಅಧ್ಯಕ್ಷರು ಕೂಡ ಬಂದು ನಿಮ್ಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಆ ಕೆಲಸವನ್ನ ಮಾಡ್ಲಿಕ್ಕೆ ನಾವು ಹಿಂದೆ ಬೀಳೋದಿಲ್ಲ, ಆ ಕೆಲಸವನ್ನ ಮಾಡೇ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.